ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನುವಂಥ ಗ್ರಾಮದಲ್ಲಿ ನಿಧಿ ಸಿಕ್ಕ ನಂತರ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿ ಇವತ್ತಿಗೆ 6ನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯದಲ್ಲಿ ಮೊದಲಿಗೆ ಅಲ್ಲಿ ಸಿಕ್ಕಿದ್ದು ಶಿವಲಿಂಗದ ಮಾದರಿಯ ವಸ್ತು. ಅದಾದ ನಂತರ ಗೋಡೆ ಪತ್ತೆ ಆಗತ್ತೆ. ಈಗ ಅಲ್ಲಿ ಸಿಕ್ಕಿರೋದು ಅಲ್ಲಿ ಸಾಂಪ್ರದಾಯಿಕವಾದಂಥ ಅಥವಾ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ದೇವಸ್ಥಾನಗಳ ಕೆಲವು ಕುರುಹುಗಳು ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ಅಲ್ಲಿ ಪ್ರತಿದಿನದ ಉತ್ಖನನ ಕಾರ್ಯದಲ್ಲೂ ಕೂಡ ಒಂದೊಂದು ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ. ಪಾಣಿಪೀಠ, ಗರುಡ ಮುದ್ರೆ ಇರುವಂತಹ ಪಾಣಿಪೀಠ ಪತ್ತೆ ಆಗಿದೆ. ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆ ನಂತರ ಗೊತ್ತಾಗುತ್ತೆ ಗರುಡ ಮುದ್ರೆ ಇರೋದ್ರಿಂದ ವಿಷ್ಣು ಪೀಠ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಈಗ ಆರಂಭ ಆಗಿದ್ದಾವೆ. ಕೇಶವ ಅಥವಾ ವಿಷ್ಣುವಿನ ದೇವರ ಪೀಠ, ಕೇಶವಾದಿತ್ಯ ದೇಗುಲಕ್ಕೆ ಸಂಬಂಧಿಸಿದ ಪೀಠ ಅನ್ನೋದು ಈಗ ತಿಳಿದು ಬಂದಿದೆ. ಸುಖಾಸನ ಆಕಾರದಲ್ಲಿ ಕುಳಿತ ಗರುಡ ಚಿತ್ರ ಅಲ್ಲಿ ಕಂಡು ಬಂದಿದೆ. ಈ ಜಾಗ ನಾವು ಗಮನಿಸ್ತಾ ಹೋದಂಗೆ ಅಲ್ಲಿ ಪತ್ತೆಯಾದಂತಹ ಕೆಲವು ವಸ್ತುಗಳಿದಾವಲ್ಲ, ಈ ವಸ್ತುಗಳನ್ನು ಅವಲೋಕಿಸ್ತಾ ಹೋದಾಗೆ ಅಲ್ಲಿ ತಿಳಿದು ಬಂದಿರುವ ಮಾಹಿತಿ ಏನಂತ ಹೇಳಿದ್ರೆ ಅಲ್ಲಿ ವಿಷ್ಣುವಿನ ಪೀಠ, ಗರುಡ ಮುದ್ರೆ ಇರುವಂಥ ವಿಷ್ಣುವಿನ ಪೀಠ ಅನ್ನೋದು ಕೂಡ ಈಗ ತಿಳಿದು ಬಂದಿದೆ. ಸದ್ಯಕ್ಕೆ ಇವತ್ತು ಕೂಡ ಉತ್ಖನನ ಕಾರ್ಯ ಮುಂದುವರೆದಿದೆ. ಇವತ್ತು 6ನೇ ದಿನದ ಉತ್ಖನನ ಕಾರ್ಯ. ಅಲ್ಲಿ ಇವತ್ತು ಏನು ಪತ್ತೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಯಾವಾಗ ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನುವಂಥ ಗ್ರಾಮದಲ್ಲಿ ನಿಧಿ ಸಿಕ್ಕ ನಂತರ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿ ಇವತ್ತಿಗೆ 6ನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯದಲ್ಲಿ ಮೊದಲಿಗೆ ಅಲ್ಲಿ ಸಿಕ್ಕಿದ್ದು ಶಿವಲಿಂಗದ ಮಾದರಿಯ ವಸ್ತು. ಅದಾದ ನಂತರ ಗೋಡೆ ಪತ್ತೆ ಆಗತ್ತೆ. ಈಗ ಅಲ್ಲಿ ಸಿಕ್ಕಿರೋದು ಅಲ್ಲಿ ಸಾಂಪ್ರದಾಯಿಕವಾದಂಥ ಅಥವಾ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ದೇವಸ್ಥಾನಗಳ ಕೆಲವು ಕುರುಹುಗಳು ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ಅಲ್ಲಿ ಪ್ರತಿದಿನದ ಉತ್ಖನನ ಕಾರ್ಯದಲ್ಲೂ ಕೂಡ ಒಂದೊಂದು ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ. ಪಾಣಿಪೀಠ, ಗರುಡ ಮುದ್ರೆ ಇರುವಂತಹ ಪಾಣಿಪೀಠ ಪತ್ತೆ ಆಗಿದೆ. ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆ ನಂತರ ಗೊತ್ತಾಗುತ್ತೆ ಗರುಡ ಮುದ್ರೆ ಇರೋದ್ರಿಂದ ವಿಷ್ಣು ಪೀಠ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಈಗ ಆರಂಭ ಆಗಿದ್ದಾವೆ. ಕೇಶವ ಅಥವಾ ವಿಷ್ಣುವಿನ ದೇವರ ಪೀಠ, ಕೇಶವಾದಿತ್ಯ ದೇಗುಲಕ್ಕೆ ಸಂಬಂಧಿಸಿದ ಪೀಠ ಅನ್ನೋದು ಈಗ ತಿಳಿದು ಬಂದಿದೆ. ಸುಖಾಸನ ಆಕಾರದಲ್ಲಿ ಕುಳಿತ ಗರುಡ ಚಿತ್ರ ಅಲ್ಲಿ ಕಂಡು ಬಂದಿದೆ. ಈ ಜಾಗ ನಾವು ಗಮನಿಸ್ತಾ ಹೋದಂಗೆ ಅಲ್ಲಿ ಪತ್ತೆಯಾದಂತಹ ಕೆಲವು ವಸ್ತುಗಳಿದಾವಲ್ಲ, ಈ ವಸ್ತುಗಳನ್ನು ಅವಲೋಕಿಸ್ತಾ ಹೋದಾಗೆ ಅಲ್ಲಿ ತಿಳಿದು ಬಂದಿರುವ ಮಾಹಿತಿ ಏನಂತ ಹೇಳಿದ್ರೆ ಅಲ್ಲಿ ವಿಷ್ಣುವಿನ ಪೀಠ, ಗರುಡ ಮುದ್ರೆ ಇರುವಂಥ ವಿಷ್ಣುವಿನ ಪೀಠ ಅನ್ನೋದು ಕೂಡ ಈಗ ತಿಳಿದು ಬಂದಿದೆ. ಸದ್ಯಕ್ಕೆ ಇವತ್ತು ಕೂಡ ಉತ್ಖನನ ಕಾರ್ಯ ಮುಂದುವರೆದಿದೆ. ಇವತ್ತು 6ನೇ ದಿನದ ಉತ್ಖನನ ಕಾರ್ಯ. ಅಲ್ಲಿ ಇವತ್ತು ಏನು ಪತ್ತೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಯಾವಾಗ ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನುವಂಥ ಗ್ರಾಮದಲ್ಲಿ ನಿಧಿ ಸಿಕ್ಕ ನಂತರ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿ ಇವತ್ತಿಗೆ 6ನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯದಲ್ಲಿ ಮೊದಲಿಗೆ ಅಲ್ಲಿ ಸಿಕ್ಕಿದ್ದು ಶಿವಲಿಂಗದ ಮಾದರಿಯ ವಸ್ತು. ಅದಾದ ನಂತರ ಗೋಡೆ ಪತ್ತೆ ಆಗತ್ತೆ. ಈಗ ಅಲ್ಲಿ ಸಿಕ್ಕಿರೋದು ಅಲ್ಲಿ ಸಾಂಪ್ರದಾಯಿಕವಾದಂಥ ಅಥವಾ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ದೇವಸ್ಥಾನಗಳ ಕೆಲವು ಕುರುಹುಗಳು ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ಅಲ್ಲಿ ಪ್ರತಿದಿನದ ಉತ್ಖನನ ಕಾರ್ಯದಲ್ಲೂ ಕೂಡ ಒಂದೊಂದು ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ. ಪಾಣಿಪೀಠ, ಗರುಡ ಮುದ್ರೆ ಇರುವಂತಹ ಪಾಣಿಪೀಠ ಪತ್ತೆ ಆಗಿದೆ. ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆ ನಂತರ ಗೊತ್ತಾಗುತ್ತೆ ಗರುಡ ಮುದ್ರೆ ಇರೋದ್ರಿಂದ ವಿಷ್ಣು ಪೀಠ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಈಗ ಆರಂಭ ಆಗಿದ್ದಾವೆ. ಕೇಶವ ಅಥವಾ ವಿಷ್ಣುವಿನ ದೇವರ ಪೀಠ, ಕೇಶವಾದಿತ್ಯ ದೇಗುಲಕ್ಕೆ ಸಂಬಂಧಿಸಿದ ಪೀಠ ಅನ್ನೋದು ಈಗ ತಿಳಿದು ಬಂದಿದೆ. ಸುಖಾಸನ ಆಕಾರದಲ್ಲಿ ಕುಳಿತ ಗರುಡ ಚಿತ್ರ ಅಲ್ಲಿ ಕಂಡು ಬಂದಿದೆ. ಈ ಜಾಗ ನಾವು ಗಮನಿಸ್ತಾ ಹೋದಂಗೆ ಅಲ್ಲಿ ಪತ್ತೆಯಾದಂತಹ ಕೆಲವು ವಸ್ತುಗಳಿದಾವಲ್ಲ, ಈ ವಸ್ತುಗಳನ್ನು ಅವಲೋಕಿಸ್ತಾ ಹೋದಾಗೆ ಅಲ್ಲಿ ತಿಳಿದು ಬಂದಿರುವ ಮಾಹಿತಿ ಏನಂತ ಹೇಳಿದ್ರೆ ಅಲ್ಲಿ ವಿಷ್ಣುವಿನ ಪೀಠ, ಗರುಡ ಮುದ್ರೆ ಇರುವಂಥ ವಿಷ್ಣುವಿನ ಪೀಠ ಅನ್ನೋದು ಕೂಡ ಈಗ ತಿಳಿದು ಬಂದಿದೆ. ಸದ್ಯಕ್ಕೆ ಇವತ್ತು ಕೂಡ ಉತ್ಖನನ ಕಾರ್ಯ ಮುಂದುವರೆದಿದೆ. ಇವತ್ತು 6ನೇ ದಿನದ ಉತ್ಖನನ ಕಾರ್ಯ. ಅಲ್ಲಿ ಇವತ್ತು ಏನು ಪತ್ತೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಯಾವಾಗ ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನುವಂಥ ಗ್ರಾಮದಲ್ಲಿ ನಿಧಿ ಸಿಕ್ಕ ನಂತರ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿ ಇವತ್ತಿಗೆ 6ನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯದಲ್ಲಿ ಮೊದಲಿಗೆ ಅಲ್ಲಿ ಸಿಕ್ಕಿದ್ದು ಶಿವಲಿಂಗದ ಮಾದರಿಯ ವಸ್ತು. ಅದಾದ ನಂತರ ಗೋಡೆ ಪತ್ತೆ ಆಗತ್ತೆ. ಈಗ ಅಲ್ಲಿ ಸಿಕ್ಕಿರೋದು
ಅಲ್ಲಿ ಸಾಂಪ್ರದಾಯಿಕವಾದಂಥ ಅಥವಾ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ದೇವಸ್ಥಾನಗಳ ಕೆಲವು ಕುರುಹುಗಳು ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ಅಲ್ಲಿ ಪ್ರತಿದಿನದ ಉತ್ಖನನ ಕಾರ್ಯದಲ್ಲೂ ಕೂಡ ಒಂದೊಂದು ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ. ಪಾಣಿಪೀಠ, ಗರುಡ ಮುದ್ರೆ ಇರುವಂತಹ ಪಾಣಿಪೀಠ ಪತ್ತೆ ಆಗಿದೆ. ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆ ನಂತರ ಗೊತ್ತಾಗುತ್ತೆ ಗರುಡ ಮುದ್ರೆ ಇರೋದ್ರಿಂದ ವಿಷ್ಣು ಪೀಠ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಈಗ ಆರಂಭ ಆಗಿದ್ದಾವೆ. ಕೇಶವ ಅಥವಾ ವಿಷ್ಣುವಿನ ದೇವರ ಪೀಠ, ಕೇಶವಾದಿತ್ಯ ದೇಗುಲಕ್ಕೆ ಸಂಬಂಧಿಸಿದ ಪೀಠ ಅನ್ನೋದು ಈಗ ತಿಳಿದು ಬಂದಿದೆ. ಸುಖಾಸನ ಆಕಾರದಲ್ಲಿ ಗರುಡ ಚಿತ್ರ ಅಲ್ಲಿ ಕಂಡು ಬಂದಿದೆ. ಈ ಜಾಗ ನಾವು ಗಮನಿಸ್ತಾ ಹೋದಂಗೆ ಅಲ್ಲಿ ಪತ್ತೆಯಾದಂತಹ ಕೆಲವು ವಸ್ತುಗಳಿದಾವಲ್ಲ, ಈ ವಸ್ತುಗಳನ್ನು ಅವಲೋಕಿಸ್ತಾ ಹೋದಾಗೆ ಅಲ್ಲಿ ತಿಳಿದು ಬಂದಿರುವ ಮಾಹಿತಿ ಏನಂತ ಹೇಳಿದ್ರೆ ಅಲ್ಲಿ ವಿಷ್ಣುವಿನ ಪೀಠ, ಗರುಡ ಮುದ್ರೆ ಇರುವಂಥ ವಿಷ್ಣುವಿನ ಪೀಠ ಅನ್ನೋದು ಕೂಡ ಈಗ ತಿಳಿದು ಬಂದಿದೆ. ಸದ್ಯಕ್ಕೆ ಇವತ್ತು ಕೂಡ ಉತ್ಖನನ ಕಾರ್ಯ ಮುಂದುವರೆದಿದೆ. ಇವತ್ತು 6ನೇ ದಿನದ ಉತ್ಖನನ ಕಾರ್ಯ. ಅಲ್ಲಿ ಇವತ್ತು ಏನು ಪತ್ತೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಯಾವಾಗ ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನುವಂಥ ಗ್ರಾಮದಲ್ಲಿ ನಿಧಿ ಸಿಕ್ಕ ನಂತರ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿ ಇವತ್ತಿಗೆ 6ನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯದಲ್ಲಿ ಮೊದಲಿಗೆ ಅಲ್ಲಿ ಸಿಕ್ಕಿದ್ದು ಶಿವಲಿಂಗದ ಮಾದರಿಯ ವಸ್ತು. ಅದಾದ ನಂತರ ಗೋಡೆ ಪತ್ತೆ ಆಗತ್ತೆ. ಈಗ ಅಲ್ಲಿ ಸಿಕ್ಕಿರೋದು ಅಲ್ಲಿ ಸಾಂಪ್ರದಾಯಿಕವಾದಂಥ ಅಥವಾ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ದೇವಸ್ಥಾನಗಳ ಕೆಲವು ಕುರುಹುಗಳು ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ಅಲ್ಲಿ ಪ್ರತಿದಿನದ ಉತ್ಖನನ ಕಾರ್ಯದಲ್ಲೂ ಕೂಡ ಒಂದೊಂದು ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ. ಪಾಣಿಪೀಠ, ಗರುಡ ಮುದ್ರೆ ಇರುವಂತಹ ಪಾಣಿಪೀಠ ಪತ್ತೆ ಆಗಿದೆ. ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆ ನಂತರ ಗೊತ್ತಾಗುತ್ತೆ ಗರುಡ ಮುದ್ರೆ ಇರೋದ್ರಿಂದ ವಿಷ್ಣು ಪೀಠ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಈಗ ಆರಂಭ ಆಗಿದ್ದಾವೆ. ಕೇಶವ ಅಥವಾ ವಿಷ್ಣುವಿನ ದೇವರ ಪೀಠ, ಕೇಶವಾದಿತ್ಯ ದೇಗುಲಕ್ಕೆ ಸಂಬಂಧಿಸಿದ ಪೀಠ ಅನ್ನೋದು ಈಗ ತಿಳಿದು ಬಂದಿದೆ. ಸುಖಾಸನ ಆಕಾರದಲ್ಲಿ ಗರುಡ ಚಿತ್ರ ಅಲ್ಲಿ ಕಂಡು ಬಂದಿದೆ. ಈ ಜಾಗ ನಾವು ಗಮನಿಸ್ತಾ ಹೋದಂಗೆ ಅಲ್ಲಿ ಪತ್ತೆಯಾದಂತಹ ಕೆಲವು ವಸ್ತುಗಳಿದಾವಲ್ಲ, ಈ ವಸ್ತುಗಳನ್ನು ಅವಲೋಕಿಸ್ತಾ ಹೋದಾಗೆ ಅಲ್ಲಿ ತಿಳಿದು ಬಂದಿರುವ ಮಾಹಿತಿ ಏನಂತ ಹೇಳಿದ್ರೆ ಅಲ್ಲಿ ವಿಷ್ಣುವಿನ ಪೀಠ, ಗರುಡ ಮುದ್ರೆ ಇರುವಂಥ ವಿಷ್ಣುವಿನ ಪೀಠ ಅನ್ನೋದು ಕೂಡ ಈಗ ತಿಳಿದು ಬಂದಿದೆ. ಸದ್ಯಕ್ಕೆ ಇವತ್ತು ಕೂಡ ಉತ್ಖನನ ಕಾರ್ಯ ಮುಂದುವರೆದಿದೆ. ಇವತ್ತು 6ನೇ ದಿನದ ಉತ್ಖನನ ಕಾರ್ಯ. ಅಲ್ಲಿ ಇವತ್ತು ಏನು ಪತ್ತೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಯಾವಾಗ ಗದಗ ಜಿಲ್ಲೆಯ ಲಕ್ಕುಂಡಿ ಅನ್ನುವಂಥ ಗ್ರಾಮದಲ್ಲಿ ನಿಧಿ ಸಿಕ್ಕ ನಂತರ ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿ ಇವತ್ತಿಗೆ 6ನೇ ದಿನ ಉತ್ಖನನ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯದಲ್ಲಿ ಮೊದಲಿಗೆ ಅಲ್ಲಿ ಸಿಕ್ಕಿದ್ದು ಶಿವಲಿಂಗದ ಮಾದರಿಯ ವಸ್ತು. ಅದಾದ ನಂತರ ಗೋಡೆ ಪತ್ತೆ ಆಗತ್ತೆ. ಈಗ ಅಲ್ಲಿ ಸಿಕ್ಕಿರೋದು ಅಲ್ಲಿ ಸಾಂಪ್ರದಾಯಿಕವಾದಂಥ ಅಥವಾ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ದೇವಸ್ಥಾನಗಳ ಕೆಲವು ಕುರುಹುಗಳು ಪತ್ತೆ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗೆ ಅಲ್ಲಿ ಪ್ರತಿದಿನದ ಉತ್ಖನನ ಕಾರ್ಯದಲ್ಲೂ ಕೂಡ ಒಂದೊಂದು ವಸ್ತುಗಳು ಪತ್ತೆ ಆಗ್ತಾ ಇದ್ದಾವೆ. ಪಾಣಿಪೀಠ, ಗರುಡ ಮುದ್ರೆ ಇರುವಂತಹ ಪಾಣಿಪೀಠ ಪತ್ತೆ ಆಗಿದೆ. ಮೊದಲು ಶಿವಲಿಂಗ ಪಾಣಿಪೀಠ ಎನ್ನಲಾಗಿತ್ತು. ಆ ನಂತರ ಗೊತ್ತಾಗುತ್ತೆ ಗರುಡ ಮುದ್ರೆ ಇರೋದ್ರಿಂದ ವಿಷ್ಣು ಪೀಠ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಈಗ ಆರಂಭ ಆಗಿದ್ದಾವೆ. ಕೇಶವ ಅಥವಾ ವಿಷ್ಣುವಿನ ದೇವರ ಪೀಠ, ಕೇಶವಾದಿತ್ಯ ದೇಗುಲಕ್ಕೆ ಸಂಬಂಧಿಸಿದ ಪೀಠ ಅನ್ನೋದು ಈಗ ತಿಳಿದು ಬಂದಿದೆ. ಸುಖಾಸನ ಆಕಾರದಲ್ಲಿ ಗರುಡ ಚಿತ್ರ ಅಲ್ಲಿ ಕಂಡು ಬಂದಿದೆ. ಈ ಜಾಗ ನಾವು ಗಮನಿಸ್ತಾ ಹೋದಂಗೆ ಅಲ್ಲಿ ಪತ್ತೆಯಾದಂತಹ ಕೆಲವು ವಸ್ತುಗಳಿದಾವಲ್ಲ, ಈ ವಸ್ತುಗಳನ್ನು ಅವಲೋಕಿಸ್ತಾ ಹೋದಾಗೆ ಅಲ್ಲಿ ತಿಳಿದು ಬಂದಿರುವ ಮಾಹಿತಿ ಏನಂತ ಹೇಳಿದ್ರೆ ಅಲ್ಲಿ ವಿಷ್ಣುವಿನ ಪೀಠ, ಗರುಡ ಮುದ್ರೆ ಇರುವಂಥ ವಿಷ್ಣುವಿನ ಪೀಠ ಅನ್ನೋದು ಕೂಡ ಈಗ ತಿಳಿದು ಬಂದಿದೆ. ಸದ್ಯಕ್ಕೆ ಇವತ್ತು ಕೂಡ ಉತ್ಖನನ ಕಾರ್ಯ ಮುಂದುವರೆದಿದೆ. ಇವತ್ತು 6ನೇ ದಿನದ ಉತ್ಖನನ ಕಾರ್ಯ. ಅಲ್ಲಿ ಇವತ್ತು ಏನು ಪತ್ತೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ಯಾವಾಗ